ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಒಂದೇ ಒಂದು ಐಟಮ್ಸಿಂದ ನೀವು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಇಷ್ಟಪಡುವಂತಹ ಒಂದು ಸ್ನ್ಯಾಕ್ಸನ್ನು ಮಾಡ್ಬೋದು ಫ್ರೆಂಡ್ಸ್. ಅದು ಯಾವುದು ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಆವಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವಲಕ್ಕಿ ಫ್ರೆಂಡ್ಸ್. ಇದೊಂದು ಐಟಮ್ಸ್ ಇದ್ದರೆ ಸಾಕು, ನೀವು ಖಂಡಿತವಾಗ್ಲೂ ರುಚಿಯಾಗಿ ಒಂದು ಸ್ನ್ಯಾಕ್ಸ್ ಐಟಮ್ನ ಮಾಡಿ ಕೊಡ್ಬೋದು ಮನೆಯವರೆಲ್ಲರಿಗೂ. ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ನೀವು ಮಾಡಿ ಮಕ್ಕಳಿಗೆ ತಿನ್ನಿಸಿದರೆ, ಚಳಿ ಇದ್ದಾಗಂತೂ ತುಂಬ ಸಖತ್ತಾಗಿರುವಂಥ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. 2 ಬಟ್ಲ ತೋರಿಸಿದ್ನಲ್ಲ ಫ್ರೆಂಡ್ಸ್, ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನಾದರೂ ತೊಗೊಳ್ರಿ ಅಥವಾ ಮೀಡಿಯಮ್ ಅವಲಕ್ಕಿನಾದರೂ ತೊಗೊಳ್ಳಿ. ನಾನು ಇಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಅದನ್ನೇನು ಉರಿಯೋಂಗಿಲ್ಲ, ಏನಿಲ್ಲ, ಹಾಗೆ ಸ್ವಲ್ಪ ಸಾಣಿಸಿ ಅಥವಾ ಕ್ಲೀನ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಅದು 2 ಸಲ ಆಯಿತು ಫ್ರೆಂಡ್ಸ್. ಹಾಗಾಗಿ ಮಿಕ್ಸಿಗೆ ಹಾಕಿ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಷ್ಟು ಸಣ್ಣಗೆ ನೀವು ಮಿಕ್ಸಿಗೆ ಹಾಕಿ ರುಬ್ಕೊಬೇಕಾಗತ್ತೆ. ಓಕೆನಾ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಸಣ್ಣಗೆ ಇರಲಿ. ಇದಕ್ಕೆ ಕೆಲವೊಂದು ಐಟಮ್ಸ್ಗಳನ್ನು ಹಾಕಬೇಕಾಗತ್ತೆ. ಅದನ್ನು ರೆಡಿ ಮಾಡಿಟ್ಕೊಂಡ್ಮೇಲೆ ಇಲ್ಲಿ ಮಿಕ್ಸಿ ಜಾರ್ಗೆ, ಸಣ್ಣದು ಮಿಕ್ಸಿ ಜಾರ್ ತೊಗೊಳ್ರಿ. 1 ರಿಂದ 2 ಗಡ್ಡೆ ಬೆಳ್ಳುಳ್ಳಿನ ತೊಗೊಳ್ಳಿ, ಸುಲ್ಕೊಂಡು. ಆಮೇಲೆ ಜೀರಿಗೆ, ಉಪ್ಪು, ಆಮೇಲೆ ಖಾರ ಪುಡಿ, ಇವೆಲ್ಲವನ್ನು ಹಾಕಿ ಎಲ್ಲನೂ 1 ಚಮಚ ಅಥವಾ 1.5 ಚಮಚ ಹಾಕಿ ಫ್ರೆಂಡ್ಸ್. ಓಕೆನಾ, ಜೀರಿಗೆನೂ ಸಹ ಅಷ್ಟೇ. ಆಮೇಲೆ ಖಾರ ಪುಡಿ ಅದನ್ನು ಅಷ್ಟೇ. ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಓಕೆನಾ, ಅದನ್ನು ಮಿಕ್ಸಿಗೆ ಹಾಕಿ ಆ ಒಂದು ಇದನ್ನು ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅವಲಕ್ಕಿನ ಮಿಕ್ಸಿಗೆ ಹಾಕಿ ಇಟ್ಟಿರ್ತೀವಲ್ಲ ಒಂದು ಪಾತ್ರೆಯಲ್ಲಿ, ಅದಕ್ಕೆ ಹಾಕ್ಕೊಂಡು ಆಮೇಲೆ ಆಲೂಗಡ್ಡೆನ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದನ್ನು ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಬೇಯಿಸಿ ಸಣ್ಣಗೆ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಹಾಕಿದ್ದೀನಿ. ಆಮೇಲೆ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಖಾರ ಮತ್ತು ಉಪ್ಪು, ಅದನ್ನು ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಅದನ್ನು ಹಾಕಿ ಚೆನ್ನಾಗಿ ಎಲ್ಲ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ನೆನೆಗೆ ಬಿಟ್ಬಿಡಿ ಫ್ರೆಂಡ್ಸ್. ಯಾಕಂದರೆ ಅದು ಅವಲಕ್ಕಿ ಎಲ್ಲ, ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೆತ್ತಗಾಗಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಮೆತ್ತಗಾದರೂ ಪರವಾಗಿಲ್ಲ. ಯಾಕಂದರೆ ಅದು ಲಟ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಗಟ್ಟಿ ಅಲ್ಲ ಫ್ರೆಂಡ್ಸ್. ಹಾಗಾಗಿ ಲಟ್ಸೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೆತ್ತಗಿದ್ರೆ ಪರವಾಗಿಲ್ಲ. ಓಕೆನಾ, ಆ ಥರ ಕಲಿಸ್ಕೊಂಡು ಈ ಥರ ಒಂದು ಸ್ವಲ್ಪ ನಾದ್ಕೊಂಡು ರೌಂಡಾಗಿ ಮಾಡಿಕೊಂಡು ಎಣ್ಣೆ ಹಚ್ಚಿ ಲಟ್ಸಬೇಕಾಗತ್ತೆ. ಓಕೆನಾ, ಲಟ್ಸಿ ನೀವು ಶಂಕರಪಾಳೆ ಅಥವಾ ಸಿಹಿ ಶಂಕರಪಾಳೆ ಅಥವಾ ಇದು ಖಾರದ ಶಂಕರಪಾಳೆ ಮಾಡಬೇಕಾದ್ರೆ ಕೊರಣಿಗೆ ಅಂತೇಳಿ ಹೇಳ್ತೀವಲ್ಲ ಫ್ರೆಂಡ್ಸ್, ಅದನ್ನು ತೊಗೊಂಡು ಮಾಡ್ತೀರಲ್ಲ, ಅದೇ ರೀತಿ ಚೌಕಾಕಾರದಲ್ಲಿ ನೀವು ಮೊದಲು ಕೊರಣಿಗೆಯಿಂದ ಅದನ್ನು ಕೊರ್ಕೊಂಬಿಡಿ. ಓಕೆನಾ, ಆಮೇಲೆ ಶಂಕರಪಾಳೆ ಯಾವ ರೀತಿ ನೀವು ಕೊರಿತೀರಾ ಅದೇ ರೀತಿ ಕೊರ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇದೇ ರೀತಿ ರೆಡಿ ಮಾಡಿಟ್ಕೊಳ್ಳಿ. ಓಕೆನಾ, ಅಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಣ್ಣೆ ಕಾಯಕ್ಕಿಟ್ಟೆ. ಅಷ್ಟರಲ್ಲಿ ಇವುಗಳನ್ನು ಒಂದು ಸ್ವಲ್ಪ ಕೊರ್ಕೊಂಬಿಡೋಣ. ಓಕೆನಾ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸಾಸ್ ಜೊತೆನೂ ತಿನ್ಬೋದು, ಅಥವಾ ಅದರಲ್ಲೆಲ್ಲ ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಹಾಗೂ ತಿನ್ಬೋದು. ನೀವು ಮಾಡಲಿಕ್ಕಿಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಟೈಮ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ, ಆಮೇಲೆ ಈ ಒಂದು ಚಳಿ ಸೀಸನ್ನಲ್ಲಿ ಅಥವಾ ಮಳೆಗಾಲದಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ, ಹೊರಗಡೆ ಹೋಗಿ ತೊಗೊಂಡು ತಿನ್ನೋಕ್ಕಿಂತ ಮನೇಲೇ ಆರಾಮಾಗಿ ಈ ಥರ ಮಾಡ್ಕೊಂಡು ಇಟ್ಕೊಂಡು ತಿಂದರೆ, ಸ್ಟೋರ್ ಮಾಡಿನೂ ಸಹ ಇಡ್ಬೋದು. ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಉಪ್ಪು, ಬೆಳ್ಳುಳ್ಳಿ, ಖಾರ, ಜೀರಿಗೆ ಎಲ್ಲ ಒಂದು ಐಟಮ್ಸ್ಗಳು ಇದರಲ್ಲಿ ಇರೋದ್ರಿಂದ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಒಂದು ಗರಿಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಈ ಒಂದು ಐಟಮ್ಸ್ನ ಹಾಕಿ ಮಾಡಿರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗರಿಯಾಗಿ ಬರುವಂಥ ಒಂದು ಸ್ನ್ಯಾಕ್ಸ್ ಐಟಮ್ ಅಂತಲೇ ಹೇಳ್ಬೋದು. ಇಷ್ಟು ಎಲ್ಲ ಒಂದು ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ, ಈ ಒಂದು ಐಟಮ್ನ ನಾನು ನಮ್ಮ ಅತ್ತಿಗೆ ಮಗಳು ವಿಡಿಯೋ ಹಾಕಿದ್ರು, ಅವರು ತಮ್ಮದು ಸ್ಟೇಟಸ್ಗೆ ಇಟ್ಕೊಂಡಿದ್ರು ಫ್ರೆಂಡ್ಸ್. ನನಗೇನೋ ಚೆನ್ನಾಗಿ ಅನ್ನಿಸ್ತು, ಯಾಕಂದರೆ ಸ್ನ್ಯಾಕ್ಸ್ ಐಟಮ್ಸ್ ಈ ಥರನೂ ಮಾಡ್ಬೋದಾ ಅಂತೇಳಿ ಅನ್ನಿಸ್ತು. ವಿಡಿಯೋನ ಸೆಂಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂತು. ಮಾಡಬೇಕು ಅಂತ ಎಷ್ಟೊಂದು ದಿನದಿಲ್ಲ ಅನ್ಕೊತಾ ಇದೆ ಫ್ರೆಂಡ್ಸ್. ಒಂದೆಲ್ಲ ಐಟಮ್ಸ್ಗಳು ಕಡಿಮೆ ಬೀಳೋದು ಅಥವಾ ಒಂದೊಂದು ಐಟಮ್ಸ್ಗಳು ಇರಲಾರ್ದಂಗೆ ಆಗೋದು. ಒಂದಿನ ಏನಾಯಿತು, ಈ ಥರ ಸುಮ್ಮನೆ ಎಲ್ಲ ಕೆಲಸ ಎಲ್ಲ ಆಗಿತ್ತಾ, ನನ್ನ ಮಗಳಿಗೆ ಹೇಳಿದೆ, ಸರಿ ಅಮ್ಮ ಮಾಡು ಅಂತೇಳಿ ಹೇಳಿದರು. ಇದೇ ರೀತಿ ಒಂದು ಸಾಯಂಕಾಲ ಹೊತ್ತು ಚಳಿ ಇತ್ತು. ಚಳಿ ಟೈಮ್ನಾಗ ಈ ಥರ ಮಾಡಿಕೊಟ್ಟೆ. ಎಲ್ಲ ಐಟಮ್ಸ್ಗಳನ್ನು ರೆಡಿ ಮಾಡಿಕೊಂಡೆ ಮಧ್ಯಾಹ್ನ ಅನ್ನೋದ್ರಲ್ಲಿ. ಸಾಯಂಕಾಲ
ಸ್ನ್ಯಾಕ್ಸಿಗೆ ಏನಾದರೂ ಮಾಡಮ್ಮ ಅಂಥೇಳಿ ಹೇಳ್ತಾ ಇರ್ತಾರಲ್ಲ ಮಕ್ಕಳು, ಹಾಗಾಗಿ ಈ ಥರ ಹೇಳಿದೆ. ಆಯ್ತಮ್ಮ ಮಾಡು ಅಂತೇಳಿ ಹೇಳಿದರು ನನ್ನ ಮಕ್ಕಳು. ಹಾಗಾಗಿ ಮಾಡಿದೆ ಫ್ರೆಂಡ್ಸ್. ತುಂಬ ಸಖತ್ತಾಗಿತ್ತು, ಎಲ್ಲರೂ ಇಷ್ಟಪಟ್ಟು ತಿಂದರು. ಅವತ್ತು ಯಾರೋ ಮನೆಗೆ ಗೆಸ್ಟ್ ಬಂದರು, ಅಂದರೆ ನಮ್ಮ ತಮ್ಮನ ಹೆಂಡ್ತಿ ಬಂದರು. ಅವ್ರಿಗೂ ಸಹ ಕೊಟ್ಟೆ. ಚೆನ್ನಾಗಾಗಿದ್ದಾವಲ್ಲ ಅತ್ತಿಗೆ, ತುಂಬ ರುಚಿಯಾಗಿದ್ದಾವೆ, ಹೆಂಗೆ ಮಾಡಿದ್ರಿ ಅಂತ ಕೇಳಿದರು. ಈ ಥರ ಮಾಡಿದ್ದೀನಪ್ಪ ಅಂತ. ಹೌದಾ, ಇಷ್ಟು ಚೆನ್ನಾಗಾದ್ವಲ್ಲ ಅಂತೇಳಿ ಅವಳನ್ನು ಸಹ ತುಂಬ ಖುಷಿಪಟ್ಲು. ಅಂದರೆ ನಮ್ಮ ತಮ್ಮನ ಹೆಂಡ್ತಿ, ಆಕೆನೂ ಸಹ ತಿಂದು ನೋಡಿದ್ಲು. ಮಕ್ಕಳು ಸಹ ತುಂಬ ಇಷ್ಟಪಟ್ಟರು. ಈ ರೀತಿಯಾಗಿ ಸ್ನ್ಯಾಕ್ಸ್ನ ಮಾಡ್ಕೊಳ್ಳಿ. ನೀವು ಅವಲಕ್ಕಿಂದ ಯಾವುದಾದ್ರೂ ಸ್ನ್ಯಾಕ್ಸ್ನ ಮಾಡಿದರೆ ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.